ಆತ್ಮಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಸ್ವಲ್ಪ ನಾವುಗಳೆಲ್ಲ ಆತ್ಮಗಳೇ. ನಾವು ಈ ದೇಹಕ್ಕೆ ಸುಮ್ಮನೆ ನಾವು ಕಾರ್ನಲ್ಲಿ ಡ್ರೈವರ್ ಕೂತಾಗ ಡ್ರೈವರ್ ಇಲ್ಲೇ ಹೋದ್ರೆ ಕಾರ್ ಮೂವ್ ಆಗಲ್ಲ. ಹಾಗೆ ನಮ್ಮ ಬಾಡಿನೂ ಅಷ್ಟೇ. ಎಂಥ ಅದ್ಭುತ ಬಾಡಿ. ನೀವು ಯಾರು ಒಬ್ಬರು ನಮ್ಮ ಬಾಡಿ ಹೆಂಗಾರ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ರು. 24 ಗಂಟೆ 365 ದಿವಸ ನಾವು ಬದುಕಿರೋ ಅಷ್ಟೇ 80-100 ವರ್ಷ ವಿತೌಟ್ ಒಂದು ಸೆಕೆಂಡ್ ರೆಸ್ಟ್ ಇಲ್ಲದೆ ಆಪ್ರೇಟ್ ಮಾಡುತ್ತಲ್ಲ. ಅದು ಯಾರು ಯೋಚಿಸಿದ್ದೀರ? ಎಷ್ಟು ರಕ್ತನಾಳಗಳಿದೆ, ಎಷ್ಟು ನರಮಂಡಲ ಇದೆ. ಆಮೇಲೆ ನಮ್ಮ ಮನುಷ್ಯ ಬೇಕಾದರೆ ವೀರ್ಯಾಣು ಆಮೇಲೆ ಅಂಡಾಣುನಲ್ಲಿ ಈ 350 ಕೋಟಿ ಇದು ರಾಸಾಯನಿಕ ಅಕ್ಷರಗಳಿಂದ ಆಗುತ್ತೆ. ಅವೆಲ್ಲ ಕಂಪ್ಯೂಟರ್ನಲ್ಲಿ ಪ್ರೋಗ್ರಾಮ್ ಮಾಡಿದಾಗೆ ನೀವು ಹುಟ್ಟಬೇಕಾದ್ರೆ ಪ್ರೋಗ್ರಾಮ್ ಮಾಡಿಕೊಡ್ತೀರ. ಅದಕ್ಕಿಂತ ಕೆಲವು ಕೊಡ್ರು ಎಲ್ಲ ಹುಟ್ಟೋದು ನಾವು ಪ್ರೋಗ್ರಾಮ್ ಮಾಡಿ ನಾವೇ ಹುಟ್ಟೋದು. ತಂದೆ ತಾಯಿ ದೇಹ ಕೊಡ್ತಾರೆ. ಬಟ್ ದೇಹದಲ್ಲಿ ಹಂಗ ನ್ಯೂನತೆಗಳು ಬರೋದು ನಾವೇ ಮಾಡ್ಕೊಂಬರೋದು. ನಮ್ಮ ಕರ್ಮಕ್ಕೆ ಅನಾಸಾರವಾಗಿ ಅದು ನಡೆಯುತ್ತೆ. ಯಾರ್ದೋ ಜನ್ಮದಲ್ಲಿ ಕಣ್ಣು ತೆಗೆದಿದ್ರೆ ಈ ಸತಿ ಕಣ್ಣಿರಲ್ಲ, ಇನ್ನೊಬ್ರು ಕೈ ಕತ್ತರಿಸಿದ್ರೆ ಕೈ ಇರಲ್ಲ, ಇನ್ಯಾರು ಸಾಯಿಸಿದ್ರೆ ಈ ಸತಿ ನಿಮ್ಮನ್ನು ಅವನು ಸಾಯಿಸ್ತಾನೆ. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ನೀವು ಇದು ಸಾವಿನಾಚೆಯ ಅದ್ಭುತ ಲೋಕ ಅಂತ ಪುಸ್ತಕ ಪ್ರಕಟ ಮಾಡಿದ್ರಿ. ಹೌದು. ಆಮೇಲೆ ಹಾರುವ ತಟ್ಟೆಗಳು ತಾವು ಬರೆದ್ರಿ. ಪ್ರದೀಪ್ ಕೆಂಜಿಗೆ ಮತ್ತು ಕುವೆಂಪು ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು ಮಾಡಿದ್ರು. ಎರಡೂ ಪುಸ್ತಕಗಳನ್ನು ನಾನು ಓದಿದ್ದೆ. ಅದರಲ್ಲಿ ಬಹಳಷ್ಟು ಆಶ್ಚರ್ಯಕರ ಸಂಗತಿಗಳನ್ನು ಅದರಲ್ಲಿ ಅಡಗಿಸಿತ್ತು. ಆ ಫ್ಲೈಯಿಂಗ್ ಸಾಸರ್ಸಲ್ಲಿ ಬರ್ತಕ್ಕಂಥ ಏಲಿಯನ್ಸು, ಆ ಏಲಿಯನ್ಸ್ ಬಗ್ಗೆ ನಮ್ಮ ಇತ್ತೀಚೆಗೆ ತೀರ್ಕೊಂಡಂತಹ ಸ್ಟೀಫನ್ ಹಾಕಿನ್ಸ್ ವಿಜ್ಞಾನಿ ಏನಿದ್ದಾನೆ, ಬಾಂಬೆಗೆ ಬಂದೋದಂಥ ಆ ವಿಜ್ಞಾನಿ ಕೂಡ ವಿಜ್ಞಾನಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾನೆ, ಏಲಿಯನ್ಸ್ ಗೋಜಿಗೆ ಹೋಗಬೇಡಿ. ಅದೆಲ್ಲ ಸುಳ್ಳು. ಏನು ಮಾಡಲ್ಲ. ಅಷ್ಟು ಅಡ್ವಾನ್ಸ್ ಆಗಿರೋ ಏಲಿಯನ್ಸ್ ಬಂದು ನಮ್ಮ ಈ ಕಿತ್ತೋಗಿರೋ ಭೂಮಿ ಯಾಕೆ ಆಕ್ಯುಪೈ ಮಾಡೋಕೆ ಯಾರಿಗೆ ಇಂಟ್ರೆಸ್ಟ್, ಯಾರು ಅವ್ರಿಗಿರೋ ಟೆಕ್ನಾಲಜಿ ಯಾವತ್ತೂ ಆಕ್ಯುಪೈ ಮಾಡಿರೋ ಅವೆಲ್ಲ ಸುಳ್ಳು. ಅವರು ಬಂದು ಅಬ್ಸರ್ವ್ ಮಾಡ್ತಿದ್ದಾರೆ. ನೀವು ಹೆಂಗೆ ನೀವು ಡಿಸ್ಟರ್ಬ್ ಮಾಡ್ಕೋತಿದ್ದೀರ ಅಂತ ನೋಡ್ತೀರ. ಆಮೇಲೆ ಪ್ರಳಯ ಕಾಲದಲ್ಲಿ ಬಂದು ಕೆಲವನ್ನೆಲ್ಲ ಸೇವ್ ಮಾಡ್ತಾರಂತೆ. ಈ ಟೆಕ್ಸಾಸ್ನಲ್ಲಿ 1 ಮೈಲಿ ಅಳತೆ ಇರೋ ಫ್ಲೈಯಿಂಗ್ ಸಾಸರು ಕಂಡಿದೆ. ಅದು ಕೆಲವು ಕಾಲಜ್ಞಾನಿಗಳಿಗೆ ಗೊತ್ತಾಗಿದೆ. ಅಲ್ಲೆಲ್ಲ ಸೌರಮಂಡಲ ಆಚೆ ಬೇಕಾದಷ್ಟು ಹಾರುವ ತಟ್ಟೆಯನ್ನು ಸಿದ್ಧಪಡಿಸಿ ನಿಲ್ಲಿಸಿದ್ದಾರಂತೆ. ಅವೆಲ್ಲ ಈ ಪ್ರಳಯ ಕಾಲದಲ್ಲಿ ಬಂದು ಭಾಳ ಜನ ರೆಸ್ಕ್ಯೂ ಮಾಡುತ್ತೆ ಅಂತ ಹೇಳ್ತಾರೆ. ಅವರು ಎಷ್ಟು ಜನ ಸುಳ್ಳು ಗೊತ್ತಿಲ್ಲ ಅಷ್ಟೇ. ಅಂದರೆ ಈಗ ಅಮೆರಿಕದ ಹತ್ರ ಇರತಕ್ಕಂಥ ಏರಿಯಾ 51 ಅಂತ ಒಂದು ಜಾಗವನ್ನು ಗುರುತಿಸಿದ್ದಾರೆ. ಆ ಏರಿಯಾ 51ನಲ್ಲಿ ಏಲಿಯನ್ಸ್ಗಳ ಒಂದು ಇದು ಚಟುವಟಿಕೆಗಳು ಕಾಣಬರ್ತಾ ಇದೆ. ಹಿಂದೆ ಒಂದು ಸಿನಿಮಾ ಬಂದಿದ್ದು ಕ್ಲೋಸ್ ಎನ್ಕೌಂಟರ್ಸ್ ಆಫ್ ಥರ್ಡ್ ಕೈಂಡ್ ಅಂತ ಸ್ಟೀವನ್ ಸ್ಪಿಲ್ಬರ್ಗ್ ಸಿನಿಮಾ ಮಾಡಿದ್ದ. ಅದು ನಿಜವಾಗಿ ನಡೆದಿದ್ದ ಕತೆ ಬೇಸ್ಡ್ ಅಂತ ಬಂದಿತ್ತು. ಫೇಟ್ ಮ್ಯಾಗ್ಝಿನ್ ಅಂತ ತರಿಸ್ತಿದ್ದೆ ನಾನು. ಅಲ್ಲೇ ಇದೆ, ಬೇಕಾದಷ್ಟು ಮ್ಯಾಗ್ಝಿನ್ ಇದೆ. ಅದು ಬಂದಿತ್ತು. ಅದು ಆ ಏಲಿಯನ್ಸನ್ನು ಐಸನ್ ಓವರ್ ಹೋಗಿ ಮೀಟ್ ಮಾಡಿದ್ದಂತೆ. ಆ ಸಿನಿಮಾದಲ್ಲಿ ತೋರಿಸಾಗೆ ಏಲಿಯನ್ಸ್ ಬಂದು ಲ್ಯಾಂಡ್ ಆಗ್ತಾರೆ, ಅಮೇರಿಕನ್ ಪ್ರೆಸಿಡೆಂಟ್ ಹೋಗಿ ಮೀಟ್ ಮಾಡೋದು ಎಲ್ಲ ನಿಜ ಅಂತ ಹೇಳ್ತಾರೆ. ಅದು ಮೊನ್ನೆ ಈ ವರ್ಷವೇ 22 ಜೂನ್ನಲ್ಲಿ ಸೆನೆಟ್ನಲ್ಲಿ ಅಮೇರಿಕಾದಲ್ಲಿ ಇದು ಅನಲೈಸ್ ಮಾಡಿ ಏಲಿಯನ್ಸ್ ಇರೋದು ನಿಜ ಅಂತ ಪ್ರೂವ್ ಆಯ್ತಲ್ಲ. ಬಂದಿತ್ತು, ಪೇಪರ್ನಲ್ಲಿ ಬಂದಿತ್ತು, ಟಿ ವಿನಲ್ಲೆಲ್ಲ ತೋರಿಸಿದ್ರು. ಹೌದು ಹೌದು ಹೌದು. ಏಕೆಂದರೆ ಅಮೇರಿಕನ್ ಫೈಟ್ರ್ ಏರ್ಕ್ರಾಫ್ಟ್ನಲ್ಲಿ ರೆಕಾರ್ಡ್ ಆಗಿರೋ ಟೇಪ್ಗಳೆಲ್ಲ ಅನಲೈಸ್ ಮಾಡಿ ದೇ ಕಮ್ ಟು ದಟ್ ಕನ್ಕ್ಲೂಷನ್. ಒಂದು ನನಗೆ ಡೌಟು, ಈ 2018ರಲ್ಲಿ ಕರ್ನಾಟಕದಲ್ಲಿ ಕೊಡಗಿನಲ್ಲಿ ದೊಡ್ಡ ರಾದ್ದಾಂತ ಮಾಡಿದಂತಹ ಈ ಮಳೆ, ತುಂಬಿ ಹರಿದಂಥ ಗುಡ್ಡಗಳು ಕುಸಿದಂಥ ಎಲ್ಲ ಚಿತ್ರಣವನ್ನು ಈಗೇನು ನೋಡ್ತಾ ಇದ್ದೀವೋ ಅವಾಗೂ ಅದನ್ನು ನೋಡಿದ್ವಿ 18ರಲ್ಲಿ. ಅಂಥ ಸಂದರ್ಭದಲ್ಲಿ ತುಂಬಿ ಹರಿದ ನದಿ ಎಕ್ಸ್ಪ್ಲೋಡ್ ಆಯಿತು. ಇದ್ದಕ್ಕಿದ್ದಂಗೆ ನೀರು ಕಂಪ್ಲೀಟು ಎಳೆದು ಬಿಸಾಕ್ಬಿಡ್ತು ಭೂಮಿ. ಹರಿತಾ ಇದ್ದಂಗೆ ಹರಿವೇ ನಿಂತೋಯ್ತು. ಹೌದು. ಇದಕ್ಕೆ ಕಾರಣ ಏನು?
ನಾವು ಪರಿಸರ ಎಲ್ಲ ಹಾಳು ಮಾಡಿಬಿಟ್ಟಿದೆ. ಒಳಗಡೆ ಏನಾಗ್ತಿದೆ ಯಾರಿಗೆ ಗೊತ್ತು. ಭೂಮಿ ಏನು ಜಳ್ಳಾಗ್ತಿದೆ ಅಂತನಾ? ಆಗ್ತಿರ್ಬೇಕು, ಟೊಳ್ಳಾಗಿರ್ಬೇಕು. ಇಷ್ಟು ಬೈನುಗಳು ಮಾಡಿಬಿಟ್ಟಿದ್ದೀವಿ, ಇಷ್ಟು ಕ್ವಾರೆಗಳು ಮಾಡಿದ್ದೀವಿ, ಒಳಗಡೆ ಎಲ್ಲ ಟೊಳ್ಳಾಗ್ಬಿಟ್ಟಿದೆ. ಎಲ್ಲ ಹೊಟ್ಟೋಗುತ್ತೆ ನೀರು ಒಳಗಡೆ. ನನಗೆ ನನ್ನ ಅನುಭವದಲ್ಲಿ ನನಗನ್ಸಿದ್ದು, ನನಗೆ ಗೊತ್ತಾಗಿದ್ದು ಕೂಡ, ಭಾಳಷ್ಟು ಗುಡ್ಡ ಬೆಟ್ಟಗಳು ಎಲ್ಲಿರ್ತದೋ ಅದನ್ನು ಪಿಕ್ನಿಕ್ ಸ್ಪಾಟ್ಗಳು ಮಾಡಿ, ಅಲ್ಲಿ ರೆಸಾರ್ಟ್ಸ್ಗಳು ಮಾಡಿ, ಅಲ್ಲಿ ಪಾರ್ಕಿಂಗು ಮತ್ತೊಂದು ಮರಗಳೆಲ್ಲ ಕಡ್ದಾಕ್ಬಿಡ್ತಾರೆ. ಮರ ಇದ್ದರೆ ಎಲೆ ಬೀಳುತ್ತೆ, ಕುಶನ್ ಆಗುತ್ತೆ, ನೀರು ಬರೋದು ಸ್ಪೀಡ್ ಕಮ್ಮಿ ಆಗುತ್ತೆ, ನೀರು ಶೇಖರಣೆ ಆಗುತ್ತೆ. ಈಗ ಡೈರೆಕ್ಟಾಗಿ ಮಣ್ಣಿಗೆ ನೀರು ಬೀಳುತ್ತೆ. ಅಷ್ಟು ಅದು ಈಗ ಮೊದಲು ಥರ ಮಳೆ ಬರೋಲ್ಲ. ಮೊನ್ನೆ ಆಸ್ಟ್ರೇಲಿಯಾದಲ್ಲಿ ಈ ವರ್ಷ 6 ತಿಂಗಳು ಮಳೆ 4 ದಿವಸದಲ್ಲಿ ಬಂದಿದೆ ಅಂತೆ ಲೆಕ್ಕ ಹಾಕೊಳ್ಳಿ. 6 ತಿಂಗಳು ಮಳೆ ಒಂದೇ ದಿವಸದಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ನೆಲ ಏನಾಗುತ್ತೆ? ಎಲ್ಲ ಎಂಥ ಟಾರು, ಏನು ಮಳೆ, ಎಂಥ ಗಟ್ಟಿ ಮನೆ ಇದ್ರೂ ಕಿತ್ಕೊಂಡು ಹೋಗುತ್ತೆ. ಹೌದು ಹೌದು. ಇವೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಮನುಷ್ಯ ಅರ್ಥ ಮಾಡ್ಕೊಳ್ಳಲ್ಲ. ಈಗ ಒಂದು ನನಗೆ ಪ್ರಕೃತಿಯಲ್ಲಿ ನನಗೆ ಸೋಜಿಗ ಆಶ್ಚರ್ಯ ಉಂಟು ಮಾಡತಕ್ಕಂಥ ಒಂದು ಸಂಗತಿ ಅಂತಂದರೆ, ಗೆದ್ದಲು ಹುತ್ತವನ್ನು ಕಟ್ಟುತ್ತೆ. ಹೌದು. ಆ ಹುತ್ತ 19 ಅಡಿ, 25 ಅಡಿ, 27 ಅಡಿ, 29 ಅಡಿಯ ಎತ್ತರದ ಹುತ್ತಗಳನ್ನು ಕಟ್ಟಿರೋದನ್ನ ನಾವು ದಕ್ಷಿಣ ಕನ್ನಡದ ಭಾಗಗಳಲ್ಲಿ ನೋಡ್ತೀವಿ. ಆ ಹುತ್ತಗಳು ಸಿಮೆಂಟ್ ಕಾಂಕ್ರೀಟು ಬಲವಾಗಿ ಬಳಸಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ಗಳೇ ಸೋರಿ ತೊಪ್ಪೆ ಆಗಿಬಿಡ್ತವೆ. ಆದರೆ ಹುತ್ತ ಕರಗದೇ ಇಲ್ಲ, 1 ಇಂಚು ಕರಗಲ್ಲ, ಒಂದು ಗೆರೆನೂ ಕರಗಲ್ಲ. ನೋಡಿ ಟೆಕ್ನಾಲಜಿ ಅದು ಪ್ರಕೃತಿ ಟೆಕ್ನಾಲಜಿ ಸರ್. ಸುಮ್ಮನೆ ನಾವಂತೂ ನಾವು ಅಡ್ವಾನ್ಸ್ ಟೆಕ್ನಾಲಜಿ ಅಂತ. ಪ್ರಕೃತಿ ಮುಂದೆ ನಾವು ಏನೂ ಇಲ್ಲ. ಪ್ರಕೃತಿಯಲ್ಲಿ ಎಲ್ಲನೂ ಇದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ನಮ್ಮ ಬಾಡಿನ ನೋಡಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ನೀವು ಡೂಪ್ಲಿಕೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಎಂಥದ್ದು ಕ್ಲೋನ್ ಮಾಡ್ತೀವಿ ಅಂತ ಕ್ಲೋನ್ ಮಾಡಿದ್ರೆ ಐಡೆಂಟಿಕಲ್ ಟ್ವಿನ್ಸ್ ಥರ. ಅದರಿಂದ ಏನು ಪ್ರಯೋಜನ ಇಲ್ಲ. ನೀವು ಸೃಷ್ಟಿ ಮಾಡೋಕ್ಕೆ ನಮಗೆ ಇದೇ ಕೆಪಾಸಿಟಿ. ನಾವು ಈ ಫಿಸಿಕಲ್ ಬಾಡಿಲಿ ಸಿಕ್ಕಾಕೊಂಡ್ಬಿಟ್ಟು ಅವೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ. ಈ ಪ್ರಕೃತಿಯಲ್ಲಿ ಇವತ್ತು ಪ್ರಕೃತಿಗೆ ವಿರುದ್ಧವಾದ ಕೆಲವು ಚಟುವಟಿಕೆಗಳು, ಕೆಲವು ಪ್ರಯೋಗಗಳನ್ನು ಬುದ್ಧಿಜೀವಿ ಅನ್ಸ್ಕೊಂಡವ್ರು ಮಾಡ್ತಾ ಇದ್ದಾರೆ. ಇದರ ಕಾರಣಕ್ಕಾಗಿ ಉದಾಹರಣೆಗೆ ಇವತ್ತು ಏನು ನಮ್ಮ ಈ ಕ್ಲೋನಿಂಗ್ ವಿವಾದಗಳಿರ್ಬೋದು, ಅಥವಾ ಒಬ್ಬ ಮನುಷ್ಯನ ಆಯುಷ್ಯು ಪ್ರಕೃತಿ ಫಿಕ್ಸ್ ಮಾಡಿರೋದು ಕಲಿಯುಗದಲ್ಲಿ ಮನುಷ್ಯನ ಆಯುಷ್ಯು 100 ಇಯರ್ಸು ಅಂತ. ಇವತ್ತು 100-120 ಅಂತ ಏನಿದೆ, ಅಲ್ಲಿವರೆಗೂ ಬದುಕೋರು ಯಾರೂ ಇಲ್ಲ. 60ಕ್ಕೆ ಹೊರಟೋಗ್ತಾ ಇದ್ದೀವಿ. ಅದು ಬಿಕಾಸ್ ಆಫ್ ಫುಡ್ ಪ್ರಾಬ್ಲಮ್ಸು. ಇಲ್ಲ, ನಮ್ಮ ಲಿವಿಂಗ್ ಹ್ಯಾಬಿಟು. ಮನೆ ಮುಂದೆ ಸ್ಕೂಟ್ರ್ ಹತ್ತಿರ, ಆಫೀಸಿಗೆ ಸ್ಕೂಟ್ರು, ನಡೆಯೋದೇ ಹೋಗೋದಿಲ್ಲ. ಊಟ ಎಲ್ಲ ಜಂಕ್ ಫುಡ್ ತಿಂತೀರಾ. ಮೊಬೈಲ್ ಬಂದಿದೆ, ಆರ್ಡ್ರ್ ಮಾಡ್ತೀರಾ, ಮನೆ ಬಂದುಬಿಡುತ್ತೆ ಜಂಕ್ ಫುಡ್ಡು. ಒಳ್ಳೆ ಸಾತ್ವಿಕ ಆಹಾರ ತಿನ್ನಲ್ಲ, ಮಾಂಸ ತಿನ್ನೋದು ಜಾಸ್ತಿ ಆಗಿದೆ, ಹೆಂಡ ಕುಡಿಯೋದು ಜಾಸ್ತಿ ಆಗಿದೆ. ಹೆಂಗೆ ನೀವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಮಾಡ್ತೀರಾ? ಹೌದು, ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಓಡಾಟ ಇಲ್ಲ, ಯಾರು ನಡೆಯೋದೇ ಮರ್ತೋಗಿದೆಯಲ್ಲ ಜನಗಳಿಗೆ. ಹೌದು, ಅದಕ್ಕೆ ಹೋಗಿ ಇದರಲ್ಲಿ ಟ್ರೆಡ್ಮಿಲ್ ಮೇಲೆ ನಿಂತ್ಕೊಂಡು ನಡೀತಾರೆ. ಅದೋ ಬದಲು ಹೋಗಿ ಪಾರ್ಕ್ನಲ್ಲಿ ನಡಿಬಾರ್ದ? ಸೋಂಬೇರಿತನ. ಹೌದು 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 ಹೌದು. ಅದು ಮನುಷ್ಯನಿಗೆ ಫಿಕ್ಸ್ ಮಾಡಿರ್ತಕ್ಕಂಥ 100-120 ಆಯುಷ್ಯನ್ನು ಈಗ ವಿಜ್ಞಾನಿಗಳು ಮಾಡ್ತಿರ್ತಕ್ಕಂಥ ಹೊಸ ಪ್ರಯೋಗ. ಜಗತ್ತಿನ 8 ದೇಶಗಳ ಬಲಿಷ್ಠ ರಾಷ್ಟ್ರಗಳು ಎಲ್ಲ ತಿನ್ನೋ ಫುಡ್ಡು ಅಡಲ್ಟ್ರೇಟೆಡು, ಕೆಮಿಕಲ್ಸು. ಯಾವುದಕ್ಕೂ ಒಳ್ಳೆ ಆಹಾರನೇ ಇಲ್ಲ ಎಲ್ಲೋ. ಇವತ್ತಿನ ಈ ಜನಕ್ಕೆ ಯುವ ಜನತೆಗೆ ಒಂದು ಸಂದೇಶವನ್ನು ಏನಾದರೂ ನೀವು ಕೊಡೋದಾದರೆ ಏನು ಮಾಡಬೇಕು ಅವರು? ಬಲಿಷ್ಠ ಭಾರತ ಏನು ಇರೋ ದಿವಸ ಒಳ್ಳೆ ಕೆಲಸ ಮಾಡಿ, ಇನ್ನೊಂದು ತೊಂದರೆ ಕೊಡಬೇಡಿ, ಇನ್ನೊಬ್ಬರ ಜೀವನ ಹಾಳು ಮಾಡಬೇಡಿ. ಸುಮ್ಮನೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡೋಕ್ಕೆ ಹೋಗಬೇಡಿ. ಇರೋದು ತೃಪ್ತಿ ಮಾಡಿ, ಇರೋದನ್ನು ಹಂಚ್ಕೊಂಡು ತಿನ್ನಿ. ಕೆಟ್ಟದ್ದು ಬಯಸಬೇಡಿ. ಒಳ್ಳೆ ಮಾಡೋಗಿದ್ರೆ ಮಾಡಿ, ಕೆಟ್ಟದಂತ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ.